ವೆಲ್ಕಮ್ ಬ್ಯಾಕ್ ಟು ಅನದರ್ ಕುಕಿಂಗ್ ವ್ಲಾಗ್. ಸೊ ಇವತ್ತಿನ ದಿನದಲ್ಲಿ ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಸೊ ಕ್ಯಾರೆಟ್ ಹಲ್ವಾ ಮಾಡ್ತಿದ್ದಾರೆ ಇವರು. ಮ್ಯಾಂಗೋ ಎದುರು ತೋರಿಸ್ತಾ ಇದ್ದಾರೆ ಅಂತಿದ್ದೀರಾ. ನಾವು ಕ್ಯಾರೆಟ್ ತೊಗೊಳಕ್ಕೆ ಹೋದಾಗ ಇದು ಮ್ಯಾಂಗೋ ಕೂಡ ಇತ್ತು. ಸೊ ಎಷ್ಟು ಚೆನ್ನಾಗಿತ್ತಲ್ವ. ಸೊ ಹಾಗಾಗಿ ಇದನ್ನು ಕೂಡ ಗ್ರೀನ್ ಆಗಿತ್ತು. ಸೊ ಅದಕ್ಕೆ ನಾನು ಫಸ್ಟ್ ಏನೆಲ್ಲ ತರಕಾರಿ ತಂದಿದ್ವಿ ಅದನ್ನು ತೆಗೆದಿಡತ್ತಿದ್ವಿ. ಸೊ ಹಾಗೆ ಇದನ್ನು ಕೂಡ ನಾನು ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ಸೊ ಇವಾಗ ಸೀಸನಲ್ಲೂ ಚೆನ್ನಾಗಿರುತ್ತೆ. ಸೀಸನಲ್ಲಿ ತಿಂದುಬಿಟ್ರೆ ಆಮೇಲೆ ಈ ಥರ ಕ್ಯಾರ್ ಬಂದಿರುತ್ತಲ್ವ ಅದು ಕೂಡ ರಿಮೂವ್ ಮಾಡಿ. ಸೊ ನಾವು ಯಶವಂತಪುರ ಮಾರ್ಕೆಟ್ ಹೋಗಿದ್ವಿ. ಸೊ ಸಂಡೇ ಅಲ್ವಾ. ಸೊ ಸಂಡೇ ಹೋದಾಗ 2 kg ಕ್ಯಾರೆಟ್ ತೊಗೊಂಡ್ವಿ. ಏನಾದರೂ ಸ್ವೀಟ್ ಮಾಡಿದರೆ ಆಯಿತು ಅಂತ ಕ್ಯಾರೆಟ್ ಹಲ್ವಾ ಮಾಡಿದ್ದಿಲ್ಲ. ಸೊ ಹಾಗಾಗಿ ಫ್ರೆಶ್ ಆಗಿರೋ ಕ್ಯಾರೆಟ್ ಸಿಕ್ತು ನಮಗೆ. ತೊಗೊಂಡು ಬಂದು ಈ ರೀತಿಯಾಗಿ ಎಷ್ಟು ಚೆನ್ನಾಗಿತ್ತು. ಎಲ್ಲ ದಪ್ಪಗೇ ಇತ್ತು, ಚೆನ್ನಾಗಿತ್ತು. ಬಟ್ ಇದು ನಮ್ಮ ಸೈಡ್ಸ್ ಇರೋ ಥರ ಜವಾರಿ ಕ್ಯಾರೆಟ್ ಇರಲ್ಲ, ಬಟ್ ಹೈಬ್ರಿಡ್ ಕ್ಯಾರೆಟ್ ಇರುತ್ತೆ. ಜಸ್ಟ್ ನಾವು ಊಟದಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೆ, ಆಮೇಲೆ ಈ ಥರ ಕ್ಯಾರೆಟ್ ಸ್ವೀಟ್ ರೀತಿ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ನೋಡೋಣ ಬನ್ನಿ ಕ್ಯಾರೆಟ್ ಹಲ್ವಾ ಯಾವ ರೀತಿಯಾಗಿ ಮಾಡೋದು ಅಂತ. ಸೊ ಫಸ್ಟಿಗೆ ನಾನು 2 kg ಕ್ಯಾರೆಟ್ ತೊಗೊಂಬಂದಿದ್ವಲ್ಲ ಅದನ್ನೆಲ್ಲ ಕ್ಲೀನಾಗಿ ಈ ರೀತಿಯಾಗಿ ಮೇಲಿನ ಲೇಯರ್ ತೋರಿಸ್ಕೊಂಡೆ. ಸೊ ಮಾಡೋ ಟೈಮಲ್ಲಿ ನನ್ನ ಮಗಳು ಕೂಡ ಪಾಪ ತುಂಬ ಹೆಲ್ಪ್ ಮಾಡಿದ್ಳು. ಸೊ ನೋಡ್ಬೋದು ಮನೆಯೆಲ್ಲ ಚಳ್ತಿದ್ದಾಳೋ ಆಡ್ತಿದ್ದಾಳೋ ಅವ್ರಿಗೆ ಗೊತ್ತು. ಫುಲ್ ಎಲ್ಲ ಗಲೀಜು ಮಾಡಿಬಿಡ್ತಾಳೆ. ನನ್ನ ಕೆಲಸನೂ ಮಾಡೋಕ್ಕೆ ಬಿಡಲ್ಲ ಇವರು. ಇಷ್ಟೆಲ್ಲ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ಟು ಹಂಗೆ ಇಷ್ಟು ಕ್ಲೀನ್ ಮಾಡಿ ನಾನು ಅದನ್ನ ಕ್ಲೀನಾಗೆ ತೊಳೆದ್ಬಿಟ್ಟೆ. ಸೊ ಫಸ್ಟೇ ತೊಳೆದ್ರೆ ಆಲ್ರೆಡಿ ಇದು ಮಾಡಿರ್ತೀವಲ್ವ, ಅದಕ್ಕೆ ಆಮೇಲೆ ತೊಳೆದೆ. ಸೊ ತೊಳೆದ್ಬಿಟ್ಟು ನೀಟಾಗಿ ಈ ರೀತಿಯಾಗಿ ತುರಿದ್ಕೊಂಡ್ಬಿಟ್ಟೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಕೆಲವು ಜನ ಏನು ಮಾಡ್ತಾರೆ, ಚಿಟ್ಟು ಕಟ್ ಮಾಡಿ ಮಿಕ್ಸಿ ಹಾಕಿಬಿಡ್ತಾರೆ. ಮಿಕ್ಸಿ ಹಾಕೋಕ್ಕಿಂತ ನಾವು ಈ ರೀತಿಯಾಗಿ ತುರಿದಿರ್ತೀವಲ್ವ, ಅದು ತಿನ್ನೋ ಟೈಮಲ್ಲಿ ತುಂಬ ಟೇಸ್ಟಿಯಾಗಿ ಆಮೇಲೆ ಡಿಫ್ರೆಂಟಾಗಿ ನಮಗೆ ಫೀಲ್ ಆಗುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ತೊಗೊತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಮತ್ತು ಪಿಸ್ತಾ ಅವೆಲ್ಲ ತೊಗೊತಾ ಇದ್ದೀನಿ. ನನ್ನ ಮಗಳು ಅದರಲ್ಲೂ ಬಂದು ನೋಡಿ ಮತ್ತೆ ಅಮ್ಮ ನನಗೂ ಒಂದು ಪೀಸ್ ಕೊಡು ಅಮ್ಮ ಅಂತ. ಸೊ ನಂಗೆ ಕ್ಯಾರೆಟ್ ಹಲ್ವಾ ಮಾಡೋ ಹೊತ್ತಿಗೆ 2 hours ಮಾಡಿದ್ಲು ಇವಳು. ಒಂದು ಬೌಲ್ ಕ್ಯಾರೆಟ್ ಹಲ್ವಾ ತಿನ್ಬೇಕಂದ್ರೆ ಇಷ್ಟೆಲ್ಲ ಕಾಡ್ತಿದ್ದಾಳೆ. ಸೊ ನೋಡ್ಬೋದು ಅವ್ಳಿಗೆ ಡ್ರೈ ಫ್ರೂಟ್ಸ್ ಬೇಕಂತೆ ತಿನ್ನೋಕ್ಕೆ. ಪಾಪ ಇಷ್ಟೊಂದು ಮಟ್ಟ ಎಲ್ಲ ಹೆಲ್ಪ್ ಮಾಡಿದ್ಲಲ್ವಾ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ತಿಂತಿದ್ದಾಳೆ. ಸೊ ಇದನ್ನೆಲ್ಲ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಪೀಸ್ ಮಾಡಿಕೊಂಡೆ. ಅಂದರೆ ಅದು ಡೈರೆಕ್ಟಾಗಿ ಸಿಡೋಕ್ಕಿಂತ ಸ್ವಲ್ಪ ಚಿಕ್ಕ ಪೀಸ್ ಮಾಡಿಕೊಂಡೆ. ಈ ರೀತಿಯಾಗಿ ಪೀಸ್ ಮಾಡ್ಕೊಂಡಾದಮೇಲೆ ನಾನು ಇದನ್ನ ಸ್ವಲ್ಪ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಸೊ ನೋಡ್ಬೋದು ತುಂಬಾ ಹಾಕಿದರೆ ತುಂಬ ಆಗಿಬಿಡುತ್ತೆ. ಸೊ ಮತ್ತೆ ಸೆಕೆಂಡ್ ರೌಂಡ್ ಬಂದು ನನ್ನ ಮಗಳು. ಸೊ ತಿಂತಿದ್ದಾಳೆ. ತಿನ್ನಲಿ ಅಂತ ಬಿಟ್ಟಿದ್ದೀನಿ ನಾನು. ಮತ್ತೆ ಟ್ರೈಲ್ ಹಾಕ್ಬಿಟ್ಟಂತೆ ನೋಡಿ. ಅದನ್ನು ಕೂಡ ತೆಗೆದುಕೊಡ್ತಾಳೆ. ಜಸ್ಟ್ ಅವಳಿಗೆ ದ್ರಾಕ್ಷಿ ಅಷ್ಟೇ ಬೇಕಾಗಿದೆ. ಸೊ ತುಂಬ ಜಾನ್ ಮರಿ ಇದ್ದಾಳೆ ನನ್ನ ಮಗಳು. ಸೊ ಇದನ್ನ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟೆ. ಸೊ ಸ್ವಲ್ಪ ತುಪ್ಪ ಹಾಕಿಬಿಟ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಿಬಿಟ್ಟು ನೀವು ಅದನ್ನ ತುಪ್ಪದಲ್ಲಿ ಹುರ್ಕೊಂಡ್ಬಿಡಬೇಕು. ಸೊ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ನಾನು ಇದನ್ನ ಕೂಡ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ಟೆ. ಸೊ ನೋಡ್ಬೋದು ತುಂಬ ಜಾಸ್ತಿ ಬಿಸಿಯಾಗಿ ಹಾಕಿಬಿಟ್ರೆ ಎಲ್ಲ ಒಂದು ಸ್ವಲ್ಪ ಸೀದು ಹೋಗಿರುತ್ತಲ್ವ, ಆ ರೀತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದನ್ನು ಫ್ರೈ ಮಾಡಿರ್ತೀರಲ್ವ, ಅದೇ ಡ್ರೈ ಫ್ರೂಟ್ಸ್ ತೆಗೆದುಬಿಟ್ಟು ಅದಕ್ಕೇ ನೀವು ಈ ಕ್ಯಾರೆಟ್ ತುರಿದಿರ್ತೀರಲ್ವ ಇದನ್ನ ಹಾಕಬೇಕಾಗುತ್ತೆ. ಸೊ ಇದಕ್ಕೂ ಕೂಡ ಇನ್ನೊಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೀಟಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಏನಿಲ್ಲ ಅಂದರೂ ಒಂದು 15 to 25 minutes ಆಗುತ್ತೆ ಇದು. ಅಂದರೆ ಲೋ ಫ್ಲೇಮಲ್ಲಿ ಇಟ್ಟಿರ್ತೀವಲ್ವ. ಸೊ ಹಾಗಾಗಿ ಚೆನ್ನಾಗಿ ಹುರಿದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಸೊ ಆಮೇಲೆ ನೀವು ಸ್ವಲ್ಪ ಅದಕ್ಕೆ ಶುಗರ್ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಬೇಕಂದರೆ ಹಾಲು ಕೂಡ ಹಾಕ್ಕೋಬೋದು. ಸೊ ಫೈನಲ್ಲಾಗಿ ಈ ರೀತಿ ಕಲರ್ ಬರುತ್ತೆ. ಸೊ ಫೈನಲ್ಲಾಗಿ ನಿಮಗೆ ಸಿಹಿಯಾದ ಕ್ಯಾರೆಟ್ ಹಲ್ವಾ ತಿನ್ನೋಕ್ಕೆ ರೆಡಿ ಆಗಿದೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ.
ನೋಡಿದರೆ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಕ್ಯಾರೆಟ್ ಕಲರ್ ಯಾವ ರೀತಿ ಇತ್ತು, ಇವಾಗ ಯಾವ ರೀತಿ ಆಗಿದೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದರೆ ಇವಾಗಲೇ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಕೂಡ ಕ್ಯಾರೆಟ್ ಹಲ್ವಾ ಮಾಡಿ ತಿನ್ನಿ, ಎಂಜಾಯ್ ಮಾಡಿ.